ಎಲ್ಲ ಬಾಂಧವರಿಗೆ ಸೀರೆಗಳನ್ನು ಹಾಗೂ ಫುಡ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕೆಲಸ ಮಾಡಿರ್ತಾರೆ ಈ ಸತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಲಿಸೋ ರೀತಿಯಲ್ಲಿ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ಟೆಂಪಲ್ ವಾರ್ಡಿನ ಈ ಒಂದು ವಾರ್ಡಲ್ಲಿ ಈ ದಿನ ಕಾಂಗ್ರೆಸ್ಸಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಸಂಜಯ್ ಗೌಡರವರ ನೇತೃತ್ವದಲ್ಲಿ ಈ ದಿನ ರಂಜಾನ್ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿನ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಸೀರೆಗಳನ್ನು ಹಾಗೂ ಫುಡ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಇದು ಭಾಳ ಅತ್ಯುತ್ತಮವಾದಂಥ ಕಾರ್ಯ. ಸಂಜಯ್ ಗೌಡರು ಅವರು ಈ ಭಾಗದಲ್ಲಿ ತಮ್ಮ ನೇತೃತ್ವದಲ್ಲಿ ಇನ್ನೂ ಹಲವಾರು ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಜನತೆಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಚಾಂದ್ ಪಾಷಾ ಒಬ್ಬ ಅತ್ಯುತ್ತಮ ನೇತಾರರಾಗಿ ಈ ಭಾಗದ ಜನರ ನೇತಾರರಾಗಿ ಅವರು ಸಹ ನಮ್ಮ ಸಂಜಯ್ ಗೌಡ ಅವರೊಂದಿಗೆ ಕೈ ಜೋಡಿಸಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ನಾನು ಹಾಗೂ ಈ ಭಾಗದ ಎಲ್ಲ ನಾಯಕರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ BMTC ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ VS ಆರಾಧ್ಯರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಶುಭ ಕೋರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತೇವೆ. ನಮಸ್ಕಾರ. ಮೊದಲನೇದಾಗಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ರಾಜ್ಯದ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ. ರಂಜಾನ್ ಹಬ್ಬ ಅಂದರೆ ಉಪವಾಸ ಇರ್ತಾರೆ. ನಾವು ಮನುಷ್ಯರು, ಜಾತಿ ಬರಲ್ಲ. ಸೊ ಆ ಉಪವಾಸದಲ್ಲಿ ನಮ್ಮನೆಯವ್ರು ಯಾರು ಉಪವಾಸ ಇದ್ದಾಗ ನಾವೆಲ್ಲ ರೇಷನ್ ಆಗಲಿ, ಮನೆಗೆ ಒಂದು ಊಟ ಹಾಕೋದಾಗಲಿ ಒಂದು ಸಂಪ್ರದಾಯ ಇರ್ತದೆ. ಅದನ್ನು ನಾವೆಲ್ಲ ಅಣ್ಣ ತಮ್ಮಂದಿರುವಂಥ ನಾವು ತೋರಿಸ್ಕೊಳ್ಳಿಕ್ಕೆ, ಆ ಅಣ್ಣ ತಮ್ಮಂದಿರುವಂಥ ಒಂದು ಸೇವೆ ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಇರೋದು ಈ ರಂಜಾನ್ ಟೈಮ್. ಸೊ ಆ ಉದ್ದೇಶದಲ್ಲಿ ಇವತ್ತೇನು ನಮ್ಮ ಬನಶಂಕರಿ ವಾರ್ಡಲ್ಲಿ ಚಾಂದ್ ಪಾಷಾ ಅವ್ರ ನೇತೃತ್ವ ಎಲ್ಲ ಅವರು ಹಾಗೂ ಅವರೆಲ್ಲ ತಂಡದ ಸ್ನೇಹಿತರು ಹಾಗೂ ಎಲ್ಲ ಬಾಂಧವರು ಸೇರಿ ಇವತ್ತೇನು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಆವಾಗ ನಾನು ಸದಾ ಇದ್ರ ಜೊತೆ ನಾನು ಇದ್ದೇನೆ ಅಂತ ಅವ್ರಿಗೆ ಹೇಳಿ ಅವ್ರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮನುಷ್ಯನಾಗಿ ಅವ್ರ ಜೊತೆ ನಾನು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ನಮ್ಮ ಉತ್ಸವರಿಗಳಾದ ಮದನ್ ಪಟೇಲ್ ಅವರು, ಆರಾಧ್ಯ ಅವರು, ನಮ್ಮ ರಘುನಾಥ್ ನಾಯ್ಡು ಅವರು, ನಮ್ಮ ಮಾಜಿ ಸಂಸದರು ಶಿವರಾಮೇಗೌಡರವರು, ಅದೇ ರೀತಿ ನಮ್ಮ ಗಿರೀಶ್ ಅವರು, ನಮ್ಮ ಕಾಂತಮ್ಮ ಅವರು, ಮಾಲಾ ಅವರು, ಕಂದ ಅವರು, ರಾಮಮೂರ್ತಿ ಅವರು, ಮಂಜು ಅವರು, ಎಲ್ಲರೂ ಈ ಭಾಗದ ಎಲ್ಲ ಮುಖಂಡರು ಪದ್ಮನಾಭನಗರ ಕ್ಷೇತ್ರದ ಹಲವಾರು ಈ ಪ್ರಗತಿಪುರದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೆ. ನಾನು ಕೂಡ ಎಷ್ಟೋ ಆ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿವು ಅಂತ ಆರ್ಕೆಸ್ಟ್ರಾ ಭಾಳ ಫೇಮಸ್ಸಾಗಿ ಮಾಡ್ತಿದ್ದೆ ಈ ಭಾಗದಲ್ಲಿ. ಅವನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಆ್ಯಂಕರಾಗಿ ಕೆಲಸ ಮಾಡಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಅನ್ಸರ್ ಪಾಷಾ ಅವರು ಇದ್ದಾಗಿಂದು ಕಾರ್ಪೊರೇಟರ್ ಗೆದ್ದಿದ್ದು ಪದ್ಮನಾಭನಗರದಲ್ಲಿ ಬರೀ ಅನ್ಸರ್ ಪಾಷಾ ಅವರು ಕಾಂಗ್ರೆಸ್ ಪಕ್ಷ ಬನಶಂಕರಿ ವಾರ್ಡಲ್ಲಿ. ಆ ವಾರ್ಡಲ್ಲಿ ಇವತ್ತು ಅಲ್ಲ ಯಾವತ್ತೂ ಅಲ್ಲ ಈ ಕಾಂಗ್ರೆಸ್ಗೆ ಒಂದು ಪ್ರೀತಿ ಜನನೇ ಇದ್ದಾರೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ರಾಮಲಿಂಗಾರೆಡ್ಡಿ ಸಾಹೇಬರು ಆಶೀರ್ವಾದದೊಂದಿಗೆ ಸೌಮ್ಯ ರೆಡ್ಡಿ ಅವರ ಜೊತೆ ಕೈ ಜೋಡಿಸೋ ಜೊತೆಗೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬರೋ ಚುನಾವಣೆಯಲ್ಲಿ BBMPಲಿ 14 ವಾರ್ಡೂ ಈ ಬಾರಿ ನಾವು ಗೆಲುವು ಅನ್ನೋ ಒಂದು ಹೆಜ್ಜೆನ ಇಟ್ಟು ಪ್ರತಿಯೊಬ್ಬ ಯಾರೇ ಅಭ್ಯರ್ಥಿ ಆಗಲಿ, ಯಾರೇ ಒಬ್ಬ ಕಾರ್ಯಕರ್ತರು ಅಭ್ಯರ್ಥಿ ಆಗಬೇಕು, ಒಬ್ಬ ನಾಯಕರು ಅಭ್ಯರ್ಥಿ ಆಗಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಅಲ್ಲ. ನಮ್ಮ ಪಕ್ಷದ ಉದ್ದೇಶ ಕೇಡಾರ್ ಪಾರ್ಟಿ.
ಆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕೆಲಸ ಮಾಡಿರ್ತಾರೆ ಅವ್ರಿಗೆ ಈ ಭಾಗದಲ್ಲಿ ಈ ಸತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಲಿಸೋ ರೀತಿಯಲ್ಲಿ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾಗೂ ನಮ್ಮ ಯುಗಾದಿ ಹಬ್ಬದ ಎಲ್ಲ ಪ್ರೀತಿಯ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಜಯ್ ಗೌಡ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇದೇ ರೀತಿ ಸದಾ ಇರಲಿ. ಹಾಗೂ ಎಲ್ಲ ಬಡಬಗರಿಗೆ ಯಾರ್ಯಾರು ಸೇವೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ರಂಜಾನ್ದಲ್ಲಿ ಯಾರ್ಯಾರು ರೇಷನ್ ಕೊಟ್ಟಿದ್ರು ನಿಮಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಲವ್ ಯು.